ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಶ್ರೀ ವೆಂಕಟಾಚಲ ಮಹಾತ್ಮೆಯ ಧರಣಿ ವರಾಹ ಸಂವಾದದಲ್ಲಿ ಸುವರ್ಣ ಮುಖರಿ ಪ್ರಭಾವ ಪ್ರಶಂಸಾ ವರ್ಣನವೆಂಬ 33ನೆಯ ಅಧ್ಯಾಯಕ್ಕೆ ಸ್ವಾಗತ. ಭರದ್ವಾಜನು ಹೇಳುತ್ತಾನೆ, ಆಗ ಮಹೇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ತಮ್ಮ ವಿಮಾನಗಳಲ್ಲಿ ಕುಳಿತು ಅಗಸ್ತ್ಯನನ್ನು ಅನುಸರಿಸುತ್ತಿರುವ ಆ ಮಹಾನದಿಯನ್ನು ಹಿಂಬಾಲಿಸುತ್ತಿದ್ದರು. ಆಕಾಶಗಂಗೆಯ ಹೊಸ ಅವತಾರವಾದ ಆ ನದಿಯನ್ನು ಸಕಲ ಮುನಿಶ್ರೇಷ್ಠರು ಕೈಗಳನ್ನು ಜೋಡಿಸಿ ಸ್ತೋತ್ರ ಮಾಡುತ್ತಾ ಅನುಸರಿಸಿ ಹೋಗುತ್ತಾ ಸೇವಿಸಿದರು. ಸಿದ್ಧರು, ಚಾರಣರು, ಗಂಧರ್ವರು ಸಾವಿರಗಟ್ಟಲೆಯಾಗಿ ಗುಂಪುಗೂಡಿ ಆ ನದಿಯನ್ನು, ಆ ಅಗಸ್ತ್ಯ ಮುನಿವರಿಯನನ್ನು ಅನೇಕ ಮಂಗಳ ಸ್ತೋತ್ರಗಳಿಂದ ಪ್ರಶಂಸಿಸಿದರು. ತಮ್ಮ ಪೂರ್ವ ಪುಣ್ಯದ ಫಲವಾಗಿಯೇ ಅಮೃತ ಸಮಾನವಾದ ಈ ನದಿಯ ಜಲವು ತಮಗೆ ದೊರಕಿತೆಂದು ಕುತೂಹಲಿತರಾಗಿ ಅತ್ಯಂತ ಸಂತೋಷವುಳ್ಳವರಾಗಿ ಭೂಲೋಕದ ಜನರೆಲ್ಲರೂ ಸಂತೋಷಗೊಂಡರು. ಆಗ ಲೋಕಕರ್ತನಾದ ಬ್ರಹ್ಮನ ಅಪ್ಪಣೆಯ ಮೇರೆಗೆ ಸಕಲ ದೇವತೆಗಳು ಕೇಳುತ್ತಿರಲು ವಾಯುದೇವನು ಈ ವಾಕ್ಯಗಳನ್ನು ಹೇಳಿದನು. ವಾಯುದೇವನು ಹೇಳುತ್ತಾನೆ, ಸುವರ್ಣದಂತೆ ಸಕಲ ಲೋಕಗಳ ಪುಣ್ಯದಿಂದ ಈ ನದಿಯು ಭೂಲೋಕಕ್ಕೆ ಅಗಸ್ತ್ಯನಿಂದ ಕರೆತರಲ್ಪಟ್ಟು ಸಕಲ ದಿಕ್ಕುಗಳನ್ನು ತನ್ನ ಮಧುರ ಧ್ವನಿಯಿಂದ ಪ್ರತಿಧ್ವನಿತವನ್ನಾಗಿ ಮಾಡುತ್ತಿರುವುದು. ಆದುದರಿಂದ ಈ ನದಿಯು ಕೈವಲ್ಯೈಕ ನಿಲಯವಾದ ಈ ಪ್ರದೇಶದಲ್ಲಿ ಸುವರ್ಣ ಮುಖರಿ ಎಂಬ ಹೆಸರಿನಿಂದ ಸಕಲ ಲೋಕಗಳಲ್ಲಿಯೂ ವಿಸ್ತರಿಸಿದ ಪ್ರಖ್ಯಾತಿಯನ್ನು ಹೊಂದುವುದು. ಈ ಸುವರ್ಣ ಮುಖರಿಯು ಭೂಲೋಕದ ಸಕಲ ನದಿಗಳಲ್ಲಿಯೂ ವೈಶಿಷ್ಟ್ಯವನ್ನು ಹೊಂದಿರುವುದರಿಂದ ಬ್ರಹ್ಮದೇವನ ಆಜ್ಞಾನುಸಾರವಾಗಿ ಸರ್ವ ಜನರಿಂದಲೂ ಸೇವೆಗೊಳ್ಳಲು ಅರ್ಹವಾಗಿರುವುದು. ಭರದ್ವಾಜನು ಹೇಳುತ್ತಾನೆ, ಇಂತು ವಾಯುದೇವನು ಹೇಳಿದ ಮಾತನ್ನು ಕೇಳಿ ಅಗಸ್ತ್ಯ ಮಹಾಮುನಿಯು ವಿಸ್ಮಯವನ್ನು ಹೊಂದಿ ತನ್ನ ಮೈಯೆಲ್ಲವೂ ಪುಲಕಿತವಾಗಲು ಬಹಳವಾಗಿ ಸಂತೋಷಗೊಂಡನು. ಇಂತು ಆ ದಿವ್ಯ ನದಿಯು ಸ್ನಾನ ಪಾನಾದಿಗಳಿಗೆ ಉಪಯೋಗಕರವಾಗಿ ಮನುಷ್ಯರಿಗೆ ಸೌಖ್ಯವನ್ನುಂಟು ಮಾಡುತ್ತಾ ಭೂಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಿತು. ಆಕಾಶವಾಹಿನಿಯಾದ ಆ ನದಿಯು ಬ್ರಹ್ಮನ ಆಜ್ಞೆಯನ್ನು ಅನುಸರಿಸಿ ಭೂಲೋಕಕ್ಕೆ ಸುವರ್ಣಮುಖರಿಯಾಗಿ ಬಂದು ತನ್ನನ್ನೇ ಆಶ್ರಯಿಸಿದ ಅನನ್ಯ ಭಕ್ತರನ್ನು ಪಾವನಗೊಳಿಸುವುದು. ಈ ನದಿಯು ಅನೇಕ ಉನ್ನತ ಪರ್ವತಗಳನ್ನು, ಅರಣ್ಯಗಳನ್ನು, ದೇಶಗಳನ್ನು ಕ್ರಮವಾಗಿ ದಾಟಿಕೊಂಡು ಗಿರಿಗಳಲ್ಲಿ ಹುಟ್ಟುವ ಅನೇಕ ಮಹಾನದಿಗಳ ಜಲರೂಪವಾದ ಸೇವೆಯನ್ನು ಕೈಗೊಂಡಿತು. ರೋಗ ಪೀಡಿತರಾದವರಿಗೂ ಮನಸ್ಸಿನಲ್ಲಿ ಕಾತುರತೆಯುಳ್ಳವರಿಗೂ ಅಸದೃಶವಾದ ಸೌಖ್ಯವನ್ನು ಉಂಟು ಮಾಡುವುದಾಗಿ ಆಧ್ಯಾತ್ಮಿಕ ಆದಿಭೌತಿಕಗಳಾದ ಮಹತ್ತರ ಪಾಪಗಳೆಲ್ಲವನ್ನೂ ನಿವಾರಿಸಿ ಆ ನದಿಯ ಜಲವು ಪ್ರಿಯವನ್ನು ಉಂಟು ಮಾಡುವುದು. ಜಲಕ್ರೀಡೆಯಲ್ಲಿ ನಿರತವಾಗಿರುವ ಆನೆಗಳ ಉದ್ದವಾದ ಸೊಂಡಿಲುಗಳ ಹೊಡೆತದ ರಭಸದಿಂದ ಮೇಲಕ್ಕೆದ್ದ ನೀರಿನ ಹನಿಗಳು ನದಿ ಅಭಿಮಾನಿ ದೇವತೆಯು ಸೂರ್ಯನಿಗೆ ಸಂತೋಷದಿಂದ ಎರಚುತ್ತಿರುವ ಪುಷ್ಪಗಳು ಎಂಬಂತೆ ಕಾಣುತ್ತಿದ್ದವು. ಸುವಾಸನೆಯಿಂದ ದಿಕ್ಕುಗಳೆಲ್ಲವನ್ನು ವ್ಯಾಪಿಸಿ ದುಂಬಿಗಳಿಗೆ ಅನನ್ಯಾಶ್ರಯಗಳೆನಿಸಿದ ಸೌಗಂಧಿಕಗಳಾದ ಕಮಲಗಳು, ಕುಮುದಗಳು ಈ ನದಿಯ ನಿರ್ಮಲ ಜಲವನ್ನೇ ಆಧಾರ ಮಾಡಿಕೊಂಡಿದ್ದವು. ಕ್ರೀಡಾ ಸ್ನಾನಗಳಲ್ಲಿ ಆಸಕ್ತರಾಗಿದ್ದ ದೇವಕನ್ಯೆಯರ ಕುಂಕುಮ ಸಿಂಧೂರಗಳ ಧೂಳಿನಿಂದ ಕೆಂಪೊಗೆದು ಅವರ ತಲೆಗೂದಲುಗಳಿಂದ ಉದುರಿದ ಪಾರಿಜಾತ ಪುಷ್ಪಗಳ ವಾಸನೆಯಿಂದ ಆ ನದಿಯ ಜಲವು ಸುಗಂಧಭರಿತವಾಗಿದ್ದಿತು. ಸಮಸ್ತ ಮಂಗಳಪ್ರದವು, ರುಚಿಕರವು, ಟಂಕರಹಿತವು, ಅತಿ ನಿರ್ಮಲವು, ಅಮೃತ ಸಮಾನವು, ಪಾಪ ಸಮೂಲೋನ್ಮೂಲಕವೂ ಆದ ನೀರಿನಿಂದ ಆ ನದಿಯು ತುಂಬಿ ತುಳುಕಿ ಹರಿಯುತ್ತಿದ್ದಿತು. ಅಗಸ್ತ್ಯ ಪರ್ವತದಲ್ಲಿ ಜನ್ಮವನ್ನು ಪಡೆದು ಆತನಿಂದಲೇ ಭೂಲೋಕಕ್ಕೆ ತರಲ್ಪಟ್ಟು ಅನೇಕ ಪ್ರಶಸ್ತ ತೀರ್ಥಗಳಿಂದ ಕೂಡಿದ ಆ ಸುವರ್ಣಮುಖರಿ ನದಿಯು ಇಂತು ಪ್ರವಹಿಸಿ ದಕ್ಷಿಣ ಸಮುದ್ರವನ್ನು ಸೇರಿತು. ಸಮುದ್ರದ ಅಲೆಗಳು ಈ ನದಿಯನ್ನು ಎದುರಿಸಿ ತುಂತುರುಗಳೆಂಬ ಅಕ್ಷತೆಗಳಿಂದಲೂ ನವರತ್ನಗಳೆಂಬ ದೀಪದ ಸಾಲುಗಳಿಂದಲೂ ಸುಖಾಗಮನವನ್ನು ಬಯಸಿದವು. ಸಮುದ್ರ ರಾಜನು ತರಂಗಗಳೆಂಬ ಬಾಹುಗಳಿಂದ ಈ ನದಿ ವನಿತೆಯನ್ನು ಆಲಂಗಿಸಿ ತನ್ನಲ್ಲಿಗೆ ಬಂದು ಸೇರಿದುದಕ್ಕಾಗಿ ಸಂಭಾವನೆಯನ್ನಿತ್ತು ಘೋಷವೆಂಬ ಮಧುರ ವಾಕ್ಯಗಳಿಂದ ಪ್ರಿಯವನ್ನುಂಟು ಮಾಡುತ್ತಿದ್ದನು. ಸಮುದ್ರನಿಗೆ ಅನುಕೂಲಳಾದ ಪತ್ನಿಯಂತೆ ಸುವರ್ಣಮುಖರಿಯು ಪ್ರಾಪ್ತಳಾಗಲು ಸಂತೋಷ ತರಂಗಗಳಿಂದ ಆತನ ಜೀವನವು ಅತಿಶಯವಾದ ವೃದ್ಧಿಯನ್ನು ಹೊಂದಿತು. ಇಂತು ಪುಣ್ಯ ನದಿಯೊಂದನ್ನು ಉಂಟುಮಾಡಿ ಅಗಸ್ತ್ಯನು ಅದನ್ನು ಸಮುದ್ರದೊಡನೆ ಸೇರಿಸಿ ಸ್ತೋತ್ರ ಮಾಡಿ ಕೃತಕೃತ್ಯನಾಗಿ ಸ್ವೇಚ್ಛೆಯಾಗಿ ಹೊರಟು ಹೋದನು. ಅರ್ಜುನನು ಹೇಳುತ್ತಾನೆ, ಬ್ರಾಹ್ಮಣೋತ್ತಮನೇ, ಈ ಮಹಾನದಿಯ ಉದ್ಭವದ ಪ್ರಕಾರವನ್ನು ಇಲ್ಲಿಯವರೆಗೂ ವಿವರಿಸಿರುವೆ. ಇನ್ನು ಈ ನದಿಯ ಮಹಾತ್ಮೆಯನ್ನು ಕೇಳಲು ಕುತೂಹಲ ಪಡುತ್ತಿರುವೆನು. ಭರದ್ವಾಜನು ಹೇಳುತ್ತಾನೆ,
ಸಕಲ ಪಾಪಗಳನ್ನು ನಿವಾರಿಸುವುದು, ಸರ್ವ ಶ್ರೇಯಸ್ಸುಗಳನ್ನು ಉಂಟು ಮಾಡುವುದು ಆದ ಈ ಸುವರ್ಣ ಮುಖರಿಯ ಮಹಾತ್ಮ್ಯವನ್ನು ಹೇಳುವೆನು. ಅರ್ಜುನ, ಶ್ರದ್ಧೆಯಿಂದ ಕೇಳು. ಜ್ಞಾನಿಗಳಿಗೂ ಸಹ ಬ್ರಹ್ಮಪ್ರಾಪ್ತಿಗೆ ಕಾರಣವಾದ ಸುವರ್ಣ ಮುಖರಿ ನದಿಯ ಸ್ನಾನವು ಸರ್ವ ಕರ್ಮ ಕ್ಷಯವಾದ ಮೇಲೆ ಕಡೆಯ ಜನ್ಮದಲ್ಲಿಯೇ ದೊರೆಯುವುದು. ಈ ಸುವರ್ಣ ಮುಖರಿಯನ್ನು ಸ್ಮರಿಸುವ ಮಾತ್ರದಿಂದ 100 ಯೋಜನಗಳ ದೂರದಲ್ಲಿರುವ ಮನುಷ್ಯನೂ ಕೂಡ ಸಕಲ ಪಾಪಗಳಿಂದಲೂ ಮೋಕ್ಷವನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ. ಯಾವ ಪ್ರಾಣಿಯ ಅಸ್ಥಿಗಳು ಈ ನದಿಯಲ್ಲಿ ಹಾಕಲ್ಪಡುವವೋ ಆ ಜಂತುಗಳಿಗೆ ಅವುಗಳೇ ಸ್ವರ್ಗಾರೋಹಣಕ್ಕೆ ಸೋಪಾನಗಳಾಗಿ ಪರಿಣಮಿಸುವವು. ಈ ಸುವರ್ಣ ಮುಖರಿಯನ್ನು ಸ್ಮರಿಸುತ್ತಾ ಮಾನವರು ಎಲ್ಲಿಯಾದರೂ ಯಾವ ಜಲದಲ್ಲಾದರೂ ಸ್ನಾನವನ್ನು ಮಾಡಿದರೂ ಉತ್ತಮ ಫಲವನ್ನು ಪಡೆಯುವರು. ಮನುಷ್ಯರಿಗೆ ಶುಭಪ್ರದವಾದ ಸುವರ್ಣ ಮುಖರಿಯ ಸ್ನಾನವು ಎಲ್ಲಿಯವರೆಗೆ ಲಭ್ಯವಾಗುವುದಿಲ್ಲವೋ ಆವರೆಗೆ ಮಾತ್ರ ಅವರು ಅನೇಕ ಕೋಟಿ ಪಾಪಗಳಿಂದ ಅಭಿಭೂತರಾಗಿರುವರು. ಸ್ವರ್ಗ, ಅಂತರಿಕ್ಷ, ಭೂಲೋಕಗಳಲ್ಲಿರುವ ಸಕಲ ತೀರ್ಥಗಳು ತಮ್ಮ ಪವಿತ್ರತೆಯ ಸಿದ್ಧಿಗಾಗಿ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಸುವರ್ಣಮುಖರಿ ನದಿಯನ್ನು ಸ್ಮರಿಸುತ್ತಿರುವವು. ಅಗಸ್ತ್ಯ ಪರ್ವತದಲ್ಲಿ ಉದ್ಭವಿಸಿ ದಕ್ಷಿಣ ಸಮುದ್ರವನ್ನು ಸೇರುವ ಈ ಸುವರ್ಣ ಮುಖರಿಯು ಸ್ಮರಿಸಿದ ಮಾತ್ರದಿಂದಲೇ ಸಕಲ ಪಾತಕಗಳನ್ನು ನಾಶಗೊಳಿಸುವುದು. ಮಹೇಂದ್ರನೇ ಮುಂತಾದ ದೇವತೆಗಳು ಸುವರ್ಣ ಮುಖರಿ ನದಿಯಲ್ಲಿ ಸ್ನಾನ ಮಾಡುವ ಭಾಗ್ಯವನ್ನು ಪಡೆಯುವುದಕ್ಕಾಗಿ ಭೂಲೋಕದಲ್ಲಿ ಮನುಷ್ಯ ಜನ್ಮವನ್ನು ಪಡೆಯಲಿಚ್ಛಿಸುತ್ತಿರುವರು. ಸುವರ್ಣ ಮುಖರಿಯ ನೀರಿನಿಂದ ಬೆಳೆದ ಧಾನ್ಯಗಳನ್ನು ಯಾರು ಭೋಜನ ಮಾಡುವರೋ ಅವರು ಇತರ 100 ಮೃಷ್ಟಾನ್ನ ಭೋಜನಗಳಿಂದ ಉಂಟಾದ ಮಹಾಪಾಪಗಳಿಂದ ಸಂಪರ್ಕವನ್ನು ಹೊಂದುವುದಿಲ್ಲ. ಒಂದು ನಿಷ್ಕವು ಮುಳುಗುವಷ್ಟು ಸುವರ್ಣ ಮುಖರಿ ಜಲವನ್ನು ಪಾನ ಮಾಡಿದರೂ ಮನುಷ್ಯರ ಪರ್ವತಾಕಾರವಾದ ಪಾಪಗಳು ನಾಶವನ್ನು ಹೊಂದುವವು. ಮನುಷ್ಯ ಜನ್ಮವನ್ನು ಹೊಂದಿದ್ದರೂ ಯಾವನು ಸುವರ್ಣ ಮುಖರಿ ನದಿಯಲ್ಲಿ ಸ್ನಾನ ಮಾಡುವುದಿಲ್ಲವೋ ಅವನ ಜನ್ಮವು ನಿಷ್ಫಲವೆಂದೇ ತಿಳಿಯಬೇಕು. ಸುವರ್ಣ ಮುಖರಿಯಲ್ಲಿ ವಿದ್ಯುಕ್ತ ರೀತಿಯಿಂದ ಮಾಡಿದ ಪ್ರತಿಯೊಂದು ಸ್ನಾನವು ಪರ್ವ ದಿವಸಗಳಲ್ಲಿ ಮಾಡಿದ 1 ಕೋಟಿ ಗಂಗಾ ಸ್ನಾನಗಳಿಗೆ ಸಮಾನವೆನಿಸಿರುವುದು. ದೇವತೆಗಳಲ್ಲಿ ಮಹಾವಿಷ್ಣುವು, ನಕ್ಷತ್ರಗಳಲ್ಲಿ ಚಂದ್ರನು, ಮನುಷ್ಯರಲ್ಲಿ ಚಕ್ರವರ್ತಿಯು, ವೃಕ್ಷಗಳಲ್ಲಿ ಕಲ್ಪವೃಕ್ಷವು, ಮಹಾಭೂತಗಳಲ್ಲಿ ಆಕಾಶವು, ಸಕಲ ಶಕ್ತಿಗಳಲ್ಲಿ ಮಾಯಾಶಕ್ತಿಯು, ಮಂತ್ರಗಳಲ್ಲಿ ಗಾಯತ್ರಿಯು, ದೇವತೆಗಳ ಆಯುಧಗಳಲ್ಲಿ ವಜ್ರಾಯುಧವು, ತತ್ವಗಳಲ್ಲಿ ಆತ್ಮತತ್ವವು, ಯಜಸ್ಸಿನಲ್ಲಿ ರುದ್ರಾಧ್ಯಾಯವು, ನಾಗರಲ್ಲಿ ಅನಂತನು, ಪರ್ವತಗಳಲ್ಲಿ ಹಿಮಾಚಲವು, ಕ್ಷೇತ್ರಗಳಲ್ಲಿ ವರಾಹ ಕ್ಷೇತ್ರವು, ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಸರ್ವೋತ್ತಮಗಳಾಗಿರುವವು ಹಾಗೆಯೇ ಸಕಲ ನದಿಗಳಲ್ಲಿ ಈ ಸುವರ್ಣ ಮುಖರಿಯು ಉತ್ಕೃಷ್ಟವೆನಿಸಿರುವುದು. ಮನಃಶುದ್ಧಿಯನ್ನು, ಕ್ಷೇಮವನ್ನು, ಆರೋಗ್ಯವನ್ನು ಅಪೇಕ್ಷಿಸುವ ಮಾನವನು ನಿತ್ಯದಲ್ಲಿಯೂ ಪವಿತ್ರವಾದ ಸುವರ್ಣ ಮುಖರಿಯನ್ನು ಸ್ಮರಿಸಿ ನಮಸ್ಕರಿಸಬೇಕು, ಸ್ತೋತ್ರ ಮಾಡಬೇಕು, ಮನಸ್ಸಿನಲ್ಲಿಯೇ ಪೂಜಿಸಬೇಕು. ಅಗಸ್ತ್ಯ ಶೈಲದಲ್ಲಿ ಹುಟ್ಟಿದುದು, ದಕ್ಷಿಣ ಸಮುದ್ರವನ್ನು ಸೇರುವುದು, ಸಕಲ ಪಾಪಗಳನ್ನು ನಾಶಗೊಳಿಸುವುದು ಆದ ಸುವರ್ಣಮುಖರಿ ಎಂಬ ನಿನ್ನನ್ನು ಆಶ್ರಯಿಸಿರುವೆನು. ಲೋಕಮಾತೆಗೆ ಅನೇಕ ಮಹಾಪಾತಕಗಳಿಂದ ತುಂಬಿದ ಈ ನನ್ನ ಶರೀರವನ್ನು ನಿನ್ನ ಜಲದಲ್ಲಿ ತೊಳೆದು ನಿಷ್ಪಾಪನಾಗುವೆನು. ನನಗೆ ಶ್ರೇಯಸ್ಸನ್ನು ಉಂಟು ಮಾಡು. ಇಂತೆಂಬ 2 ಶ್ಲೋಕಗಳನ್ನು ಚೆನ್ನಾಗಿ ಜಪಿಸುತ್ತಾ ನಿಯಮದಿಂದ ಮನುಷ್ಯನು ಸುವರ್ಣಮುಖರಿಯ ಜಲದಲ್ಲಿ ಸ್ನಾನ ಮಾಡಲು ಪರಿಶುದ್ಧನಾಗಿ ಸಂತೋಷವನ್ನು ಹೊಂದುವನು. ಬ್ರಹ್ಮನಿಂದ ಸೃಷ್ಟವಾಗಿ ಮೊದಲು ಅಗಸ್ತ್ಯನಿಂದ ಭೂಲೋಕಕ್ಕೆ ತರಲ್ಪಟ್ಟು ಸ್ವತಃ ದೇವಗಂಗೆಯ ಅವತಾರವೆಂದೆನಿಸಿದ ಸುವರ್ಣಮುಖರಿ ನದಿಯೇ ಸರ್ವೋತ್ತಮವು. ಇಂತಹ ಮಹಾತ್ಮೆಯುಳ್ಳ ಈ ನದಿಯು ಸಕಲ ಶ್ರೇಯಸ್ಗಳಿಗೂ ಸ್ತೋತ್ರಾರ್ಹವಾಗಿರುವುದು. ಶುಭವನ್ನು ಕೋರುವವರು ಭಕ್ತಿಯುಕ್ತವಾದ ಮನಸ್ಸಿನಿಂದ ಈ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಎಲೈ ಪಾರ್ಥನೆ, ಸೂರ್ಯ ಚಂದ್ರರ ಗ್ರಹಣ ಕಾಲಗಳಲ್ಲಿ ಸುವರ್ಣಮುಖರಿ ನದಿಯ ದಡದಲ್ಲಿ ಮಾಡಿದ ಸ್ನಾನ ದಾನಾದಿ ಶುಭಕರ್ಮಗಳು ಅಪರಿಮಿತವಾದ ಫಲವನ್ನು ಕೊಡುವವು. ಸೂರ್ಯ ಸಂಕ್ರಾಂತಿಗಳಲ್ಲಿಯೂ, ಉತ್ತರಾಯಣ ದಕ್ಷಿಣಾಯನ ದಿನಗಳಲ್ಲಿಯೂ, ಪುಣ್ಯತಿಥಿಗಳಲ್ಲಿಯೂ, ವ್ಯತಿಪಾತ ದಿವಸಗಳಲ್ಲಿಯೂ, ಹರಿವಾಸರಗಳಲ್ಲಿಯೂ ಸುವರ್ಣಮುಖರಿಯಲ್ಲಿ ಮಾಡಿದ ಸ್ನಾನವು ಒಂದೊಂದು ಕುಲಕೋಟಿಗಳನ್ನು ಉದ್ಧರಿಸುವುದು. ಯಾವ ಮಾನವನಾದರೂ ಜನ್ಮ ನಕ್ಷತ್ರದ ದಿನದಲ್ಲಾಗಲಿ, ಜನ್ಮ ತಿಥಿಯ ದಿವಸದಲ್ಲಾಗಲಿ ಸುವರ್ಣಮುಖರಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿದರೆ ಅವನು ಸಕಲ ಕ್ಷೇಮ, ಆರೋಗ್ಯ, ಸೌಖ್ಯ, ಐಶ್ವರ್ಯಗಳನ್ನು ಪಡೆಯುವನು. ದುಸ್ವಪ್ನಗಳಿಂದಲೂ, ವಿಘ್ನಗಳಿಂದಲೂ, ಭೂತ ಪ್ರೇತಾದಿಗಳಿಂದಲೂ, ಜನನ ಕಾಲದಲ್ಲಿ ದುಸ್ಥಾನಗಳಲ್ಲಿರುವ ಕ್ರೂರ ಗ್ರಹಗಳಿಂದಲೂ ಉಂಟಾಗುವ ಕಿಲ್ಬಿಷಗಳೆಲ್ಲವೂ ಸುವರ್ಣಮುಖರಿಯ ನೀರಿನ ಸ್ನಾನದಿಂದ ಮಾಯವಾಗುವವು. ಸುವರ್ಣಮುಖರಿಯ ತೀರದಲ್ಲಿ ಕೋಷ್ಪಾದದಷ್ಟು ಭೂಮಿಯನ್ನು ದಾನ ಮಾಡಿದರೂ ಸಕಲ ಪೃಥ್ವಿಯನ್ನು ದಾನ ಮಾಡಿದ ಫಲವು ಮನುಷ್ಯರಿಗೆ ಲಭಿಸುವುದು.
ವಸ್ತ್ರಗಳಿಂದಲೂ ಕನಕ ಶೃಂಗಾದಿ ಅಲಂಕಾರಗಳಿಂದಲೂ ಕೂಡಿದ ಆಕಳನ್ನು ಸುವರ್ಣಮುಖರಿಯ ದಡದಲ್ಲಿ ಬ್ರಾಹ್ಮಣೋತ್ತಮನಿಗೆ ದಾನ ಮಾಡಲು ಶಾಶ್ವತವಾದ ಬ್ರಹ್ಮಲೋಕವು ಲಭಿಸುವುದು. ಇಹಲೋಕದಲ್ಲಿ ಸೌಖ್ಯಗಳನ್ನು, ಪರದಲ್ಲಿ ಶಾಶ್ವತ ಫಲವನ್ನು ಪಡೆಯಲು ಸುವರ್ಣಮುಖರಿಯ ದಡದಲ್ಲಿ ಸಕಲ ದಾನಗಳು ಪುಣ್ಯಕಾಲಗಳಲ್ಲಿ ಕರ್ತವ್ಯಗಳಾಗಿ ಹೇಳಲ್ಪಟ್ಟಿರುವವು. ಈ ಸುವರ್ಣ ಮುಖರಿಯ ದಡದಲ್ಲಿ ಮಾಡಿದ ಜಪ, ಹೋಮ, ತಪಸ್ಸು, ದಾನ, ಪಿತೃಶ್ರಾದ್ದ, ದೇವಪೂಜೆ ಮುಂತಾದ ಶುಭ ಕರ್ಮಗಳು ಇತರ ಕಡೆಗಳಲ್ಲಿ ಕೊಡುವುದರ 100 ಪಾಲಿನಷ್ಟು ಪುಣ್ಯ ಫಲವನ್ನು ಕೊಡುವವು. ಸುವರ್ಣ ಮುಖರಿಯ ತೀರ ಪ್ರದೇಶದಲ್ಲಿ ಸುಖವನ್ನು ಬಯಸುವವರು ಪ್ರತಿ ವರ್ಷದಲ್ಲಿಯೂ ಮಾಡಬೇಕಾದ ಉತ್ತಮ ವ್ರತವೊಂದನ್ನು ನಿನಗೆ ವಿಸ್ತರಿಸುವೆನು. ವರ್ಷ ಋತುವಿನಲ್ಲಿ ಸೂರ್ಯನ ಕಿರಣಗಳಿಂದ ಕಣ್ಮರೆಯನ್ನು ಹೊಂದಿದುದಾಗಿ ಮಿತ್ರಾವರುಣರ ಮಗನಾದ ಅಗಸ್ತ್ಯನ ಹೆಸರಿನ ನಕ್ಷತ್ರವು ಉದಯಿಸುವ ದಿನದಲ್ಲಿ ನಿಯಮದಿಂದ ಈ ನದಿಯಲ್ಲಿ ಯಾವ ಮಾನವರು ಸ್ನಾನವನ್ನು ಮಾಡುವರೋ ಅವರು ಕಲ್ಪಾಂತದವರೆಗೂ ಸ್ವರ್ಗಲೋಕದಲ್ಲಿ ಸುಖದಿಂದ ವಾಸ ಮಾಡುವರು. ಆ ಸಮಯದಲ್ಲಿ ಅಗಸ್ತ್ಯ ಮಹಾಮುನಿಯ ಪ್ರತಿಮೆಯನ್ನು ಚಿನ್ನದಲ್ಲಿ ಮಾಡಿಸಿ ವಿಧಿಪೂರ್ವಕವಾಗಿ ದಾನ ಮಾಡುವವರು ಶಾಶ್ವತವಾದ ಬ್ರಹ್ಮ ಪದವಿಯನ್ನು ಹೊಂದುವರು. ಎಲೈ ಮಹರ್ಷಿಯೇ, ಮಹಾತ್ಮನಾದ ಅಗಸ್ತ್ಯನಿಗೆ ಸಂಬಂಧಿಸಿದ ಈ ವ್ರತವನ್ನು ಯಾವ ವಿಧಾನದಿಂದ ಆಚರಿಸಬೇಕು ಅದನ್ನೆಲ್ಲ ತಿಳಿಯಲಪೇಕ್ಷಿಸುತ್ತಿರುವ ನನಗೆ ಹೇಳುವವನಾಗು. ಭರದ್ವಾಜನು ಹೇಳುತ್ತಾನೆ, ಅಗಸ್ತ್ಯ ನಕ್ಷತ್ರವು ಉದಯಿಸುವ ದಿವಸವನ್ನು ತಿಳಿದುಕೊಂಡು ನಿಷ್ಠೆಯಿಂದ ಮನೋನಿಗ್ರಹವನ್ನು ಮಾಡಿ ತನ್ನ ಶಕ್ತಿಗೆ ತಕ್ಕಂತೆ ಮಹಾಮುನಿಯಾದ ಅಗಸ್ತ್ಯನ ಪ್ರತಿಮೆಯನ್ನು ಮಾಡಿಸಬೇಕು. ಆ ಪ್ರತಿಮೆಯು ಚಿನ್ನದ ಮೆರುಗಿನ ಬಣ್ಣದಿಂದ ಕೂಡಿ ತಲೆಯಲ್ಲಿ ಕಟ್ಟಿದ ಜಡೆಗಳಿಂದ ಮನೋಹರವಾಗಿ ಕರಕಮಲಗಳಲ್ಲಿ ಜಪಮಾಲೆಯನ್ನು ಕಮಂಡಲವನ್ನು ಧರಿಸಿರುವಂತೆ ಮಾಡಿಸಬೇಕು. ಮೃದುವಾದ ನಾರುಡೆಯನ್ನುಡಿಸಿ ಜಿಂಕೆಯ ಚರ್ಮದ ಉತ್ತರೀಯದಿಂದಲೂ ಭಸ್ಮಧಾರಣದಿಂದಲೂ ರುದ್ರಾಕ್ಷಿಗಳ ಅಲಂಕಾರಗಳಿಂದಲೂ ಕೂಡಿದುದಾಗಿ ಆ ಮೂರ್ತಿಯು ಪ್ರಸನ್ನ ಮುಖವುಳ್ಳದ್ದಾಗಿರಬೇಕು. ಇಂತಹ ಸುವರ್ಣ ವಿಗ್ರಹವೊಂದನ್ನು ನಿರ್ಮಿಸಿ ಸ್ನಾನವನ್ನು ಮಾಡಿ ಮನಸ್ಸನ್ನು ಏಕಾಗ್ರಗೊಳಿಸಿ ಆಚಾರ್ಯ ಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣೋತ್ತಮನನ್ನು ಕೊಳ್ಳಿರಿಸಿ ಗಂಧ ಪುಷ್ಪ ಮೊದಲಾದವುಗಳಿಂದ ಅವನನ್ನು ಸತ್ಕರಿಸಿ ವಿದ್ಯುಕ್ತ ರೀತಿಯಿಂದ ಪೂಜಿಸಿದ ಬಳಿಕ ಅಡಕ ಅಂದರೆ 32 ಸೇರು ಪ್ರಮಾಣದ ಶಾಲಿ ತಂಡುಲದ ರಾಶಿಯ ಮೇಲೆ ಆ ಪ್ರತಿಮೆಯನ್ನಿರಿಸಿ ಅದಕ್ಕೆ 2 ವಸ್ತ್ರಗಳನ್ನು ಹೊದಿಸಿ ಪೂಜೆಯನ್ನು ಆಚರಿಸಬೇಕು. ವಿಂಧ್ಯ ಪರ್ವತವನ್ನು ಸ್ತಂಭನಗೊಳಿಸಿದವನು, ಸಮುದ್ರವನ್ನು ಏಕಾಪೋಷಣ ಮಾಡಿದ ಮಹಾತ್ಮನು, ಬ್ರಹ್ಮನೇ ಮೊದಲಾದ ಸಕಲ ದೇವತೆಗಳ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವವನು, ಕುಂಭದಲ್ಲಿ ಜನಿಸಿದವನು, ದೇವದಾನವರಿಂದ ನಮಸ್ಕರಿಸಲ್ಪಟ್ಟವನು, ಲೋಕನಾಯಕನು ಆದ ಅಗಸ್ತ್ಯ ಮುನಿಯು ನನ್ನ ಈ ಪ್ರತಿಮಾ ದಾನದಿಂದ ಮಹತ್ತರವಾದ ಸಂತೋಷವನ್ನು ಹೊಂದಲಿ ಎಂಬಿ ಮಂತ್ರವನ್ನು ಉಚ್ಚರಿಸಿ ಧಾರೆಯನ್ನೆರೆದು ದಕ್ಷಿಣೆಯೊಡನೆ ಪ್ರತಿಮೆಯನ್ನು ದಾನ ಮಾಡಲು ಮಾನವನು ಸಕಲ ಪಾಪಗಳಿಂದಲೂ ಮುಕ್ತನಾಗಿ ಅನಾದ್ಯಂತವಾದ ಬ್ರಹ್ಮ ಪದವಿಯನ್ನು ಹೊಂದುವನು. ಪೂರ್ವದ ಜನ್ಮಾಂತರಗಳಲ್ಲಿಯೂ ನಡೆಯುತ್ತಿರುವ ಜನ್ಮದಲ್ಲಿಯೂ ಮಾಡಿರುವ ಮಹಾಪಾಪಗಳು ಉಪಪಾತಕಗಳು ಎಲ್ಲವೂ ನಾಶವಾಗುವುದರಲ್ಲಿ ಸಂದೇಹವಿಲ್ಲ. ಬ್ರಹ್ಮಾದಿ ಸಕಲ ದೇವತೆಗಳು, ಸನಕಾದಿ ಸರ್ವ ಮಹರ್ಷಿಗಳು, ಸಪ್ತ ಲೋಕಗಳ ಚರಾಚರ ಭೂತಗಳು ತೃಪ್ತಿಯನ್ನು ಹೊಂದುವುದರಲ್ಲಿ ಸಂಶಯವಿಲ್ಲ. ಮಹಾಮುನಿಯಾದ ಅಗಸ್ತ್ಯನ ಹೆಸರಿನಲ್ಲಿ ಈ ವ್ರತವನ್ನು ಆಚರಿಸಿದವನು ಬಳಿಕ ಆತನ ಒಲುಮೆಯನ್ನು ಪಡೆಯಲು ಶಕ್ತಿಯನುಸಾರವಾಗಿ ಬ್ರಾಹ್ಮಣರಿಗೆ ದಕ್ಷಿಣೆಯೊಡನೆ ಭೋಜನವನ್ನು ಮಾಡಿಸಬೇಕು. ಈ ಕರ್ಮವನ್ನು ಸಮಗ್ರವಾಗಿ ನೆರವೇರಿಸಲು ಅಶಕ್ತನಾದವನು ತನಗೆ ಅನುಕೂಲವಿದ್ದಂತೆ ಬ್ರಾಹ್ಮಣರಿಗೆ ಚಿನ್ನ ಮತ್ತು ಧಾನ್ಯಗಳನ್ನಿತ್ತು ಭಕ್ತಿಯಿಂದ ಅವರನ್ನು ಸಂತೋಷಪಡಿಸಬೇಕು. ಆ ಶುಭ ತಿಥಿಯನ್ನು ವ್ಯರ್ಥಗೊಳಿಸದೆ ಪ್ರಯತ್ನ ಪೂರ್ವಕವಾಗಿ ಆಚರಿಸಲೇಬೇಕು. ಮನುಷ್ಯನು ಯಾವ ವಿಧವಾದ ಅಲ್ಪ ಕಾರ್ಯವನ್ನಾದರೂ ಅವಶ್ಯವಾಗಿ ಮಾಡಬೇಕು. ಮಹಾಮುನಿಯಾದ ಅಗಸ್ತ್ಯನ ಉಗ್ರ ತಪಸ್ಸಿನ ಪೂರ್ಣ ಫಲರೂಪವಾಗಿರುವ ಈ ಸುವರ್ಣ ಮುಖರಿ ನದಿಯು ಸಕಲ ದೇವದಾನವರ ಸ್ತೋತ್ರಗಳಿಗೂ ಪಾತ್ರವಾಗಿರುವುದು. ಇಂದು ನಿನಗೆ ಈ ಮಹಾನದಿಯು ಉದ್ಭವಿಸಿದ ಕಥೆಯನ್ನು, ಅದರ ಮಹಾತ್ಮೆಯನ್ನು ಹೇಳಿರುವೆನು. ಇನ್ನು ಮೇಲೆ ಏನನ್ನು ಕೇಳಲಿಚ್ಛಿಸುವೆ ಎಂಬುದನ್ನು ಹೇಳು. ಈ ಸುವರ್ಣ ಮುಖರಿ ನದಿಯನ್ನು ಕಾಳಹಸ್ತೀಶ್ವರ ತಿರುಪತಿಯ ಸಮೀಪದಲ್ಲೇ ಇರುವಂತಹ ಕಾಳಹಸ್ತೀಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಹರಿಯುವುದನ್ನು ಕಾಣಬಹುದು. ಇದೇ ನದಿಯು ಮುಂದೆ ತಿರುಮಲದಲ್ಲಿಯೂ ಕೂಡ, ಅಂದರೆ ತಿರುಪತಿಯಲ್ಲಿ ಇದೇ ನದಿಯು ಹರಿಯುವುದು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಶ್ರೀ ವೆಂಕಟಾಚಲ ಮಹಾತ್ಮೆಯ ಧರಣಿ ವರಾಹ ಸಂವಾದದಲ್ಲಿ ಸುವರ್ಣಮುಖರಿ ಪ್ರಭಾವ ಪ್ರಶಂಸಾ ವರ್ಣನವೆಂಬ 33ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.